ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? ಕೃತಿಕಾ. ಕೃತಿಕಾ. ಎಲ್ಲಿಂದ ಬರ್ತಾ ಇರೋದು? ನಾನು ನಮ್ಮ ನೇಟಿವ್ ಕೊಡಗು, ಇಲ್ಲಿ ಬ್ಯಾಂಗ್ಳೂರು JP ನಗರಲ್ಲಿ ಇರೋದು. ಓಕೆ. ಸೊ ಇವಾಗ ನೀವು ಕ್ಲಾಸಿಗೆ ಬರ್ತಾ ಇದ್ದೀರಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದಾ ಇಲ್ಲ ರಿಪೀಟರಾ? ಫಸ್ಟ್ ಟೈಮ್ ಅಲ್ಲ, ರಿಪೀಟೆಡ್, ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್. ಓಕೆ. ಸೊ ಇವಾಗ ಫಸ್ಟ್ ಟೈಮ್ಗೂ ಸೆಕೆಂಡ್ ಟೈಮ್ಗೂ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮಗೆ? ಫಸ್ಟ್ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ, ಬಟ್ ನಾಲೆಜ್ ಸಿಕ್ತು. ಈಗ ಸೆಕೆಂಡ್ ಟೈಮ್ ಅದು ಗ್ಯಾಪಲ್ಲಿ ತುಂಬ ಚೇಂಜಸ್ ಆಯಿತು ಲೈಫಲ್ಲಿ. ಅಂದರೆ ಯಾವ ಥರ ಅಂತ ಕೇಳ್ಬೋದಾ? ಯಾವ ಥರ ಅಂತ ಹೇಳಿದ್ರೆ, ಒಂದು ಇಂಪಾರ್ಟೆಂಟ್ ಚೇಂಜಸ್ ನಾನು ಹೇಳ್ತೀನಿ, ಅದು ಎಲ್ಲರಲ್ಲೂ ಆಗಲೇಬೇಕು. ಏನು 4 ಜನ ಅನ್ನೋ ಒಂದು ಭೂತ ಇರುತ್ತಲ್ಲ, ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಸೊ ನನಗೆ ಇವಾಗ ನನ್ನ ಲೈಫಲ್ಲಿ ನಾನು ನನ್ನ ಫ್ಯಾಮಿಲಿ ಬಿಟ್ಟರೆ ಭೂಮಿಯಲ್ಲಿ ಬೇರೆ ಯಾರೂ ಇಲ್ಲ. ನಾನು ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಅವ್ರಿಗೋಸ್ಕರನೇ ಬದುಕೋದು. ಸೂಪರ್. ಅಷ್ಟೇ, ನನಗೋಸ್ಕರ ಫಸ್ಟ್, ಪ್ಲಸ್ ನನ್ನ ಫ್ಯಾಮಿಲಿ. ಸೊ ಅದು ಮೇಜರ್ ಚೇಂಜಸ್. ಆಮೇಲೆ ವೇ ಆಫ್ ಥಿಂಕಿಂಗಲ್ಲಿ ಚೇಂಜಸ್ ಆಗಿದೆ. ಏನು ಮಾಡಬೇಕು, ಹೇಗೆ ಬದುಕಬೇಕು, ಏನು ಮಾಡಿದ್ರೆ ಏನಾಗ್ಬೋದು, ಸೊ ಕ್ಲಾರಿಟಿ ಇದೆ. ಓಕೆ. ಸೊ ಇವಾಗ ನಿಮಗೆ ಕ್ಲಾರಿಟಿ ಅನ್ನೋದು ತುಂಬ ಕ್ಲಾರಿಟಿ ಇದೆ, ತುಂಬ ಚೆನ್ನಾಗಿ ಸಿಕ್ಕಿದೆ, ತುಂಬ ಖುಷಿ ಇದೆ. ಸೊ ಇವಾಗ ಬಿಸ್ನೆಸ್ ಕ್ಲಾಸ್ಗೂ ಫೌಂಡೇಶನ್ ವರ್ಕು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ? ತುಂಬ. ಅದರಲ್ಲಿ ಇಂಟ್ರೊಡಕ್ಷನ್ ಇದೆ, ಇದರಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಇದೆ. ಓಕೆ. ಸೊ ಇವಾಗ ಹೋಗ್ಬಿಟ್ಟು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀರಾ? ಪ್ಲಾನ್ ಎಲ್ಲ ರೆಡಿ ಮಾಡಿದೀವಿ, ಬಟ್ ಸ್ಟಾರ್ಟ್ ಮಾಡಬೇಕು. ಓಕೆ. ಸೊ ಇವಾಗ ಇದರಿಂದ ನಿಮ್ಗೆ ಇಷ್ಟೊತ್ತವರೆಗೆ ಏನು ಹೇಳಿದ್ರಲ್ಲ, ಅದರಲ್ಲಿ ಒಂದು ಹಲ್ವಾ ಟಾಪಿಕ್ ಹೇಳಿದ್ರು. ಹೌದು. ಸೊ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅದು ನಿಜವಾಗ್ಲೂ ಹಲ್ವಾನೆ. ಇನ್ನೂ ಜಾಸ್ತಿ ಏನಾದರೂ ಇದ್ರೆ ಅದು ಹೇಳ್ಬೋದು, ಅದ್ರ ಬಗ್ಗೆ. ಬಟ್ ನಾವೆಲ್ಲ ಒಂದು ಟೈಮಲ್ಲಿ ಅದಕ್ಕೆ ಬಲಿಯಾಗಿದ್ವಿ. ಬಟ್ ನನಗೆ ಸ್ವಲ್ಪ ಬೆಟರ್ ಅನ್ಸುತ್ತೆ, ಯಾಕಂದ್ರೆ ನಾನು TV ನೋಡಲ್ಲ, ಮತ್ತೆ ಯಾವುದು ಈ ರಿಯಾಲಿಟಿ ಶೋಸ್ ಅದೆಲ್ಲ ನಾನು ನೋಡಲ್ಲ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಂಗೆ ಬುಕ್ಸ್ ಓದೋದು ತುಂಬ ಇಷ್ಟ, ನಾನು ಬುಕ್ಸ್ ಓದ್ತೀನಿ. ಸೊ ನನಗೆ ಅಷ್ಟೊಂದು ಈ ಹಲ್ವಾ ಇಂಪ್ಯಾಕ್ಟ್ ಆಗಲಿಲ್ಲ. ಇವಾಗ ನಾವು ಹಲ್ವಾ ಅಂತಿದ್ವಿ, ಬಟ್ ನೋಡೋರ್ಗೆ ಏನು ಅಂತ ಗೊತ್ತಾಗ್ತಿರಲ್ಲ. ಹಲ್ವಾ ಅಂದ್ರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಯಾಕೆ ನಾವು ಕ್ಲಾರಿಟಿ ಕೊಡೋದು? ಅವ್ರು ಬರಲಿ ಅಲ್ವಾ ಇಲ್ಲಿಗೆ. ಪಾಯಿಂಟ್. ಕರೆಕ್ಟ್. ಹೌದು. ಸೊ ಅವರಿಗೆ ನಾವು ಈಗ ಅರ್ಧ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರಿಗೆ ಸುಮ್ಮನೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಏನ್ ಲೈಫ್ ಅಂತ ಮಾತಾಡ್ತಾರೆ ಕೆಲವರು. ಬಟ್ ನಮ್ಮ ಲೈಫ್ ನ ಬಲಿ ಕೊಟ್ಟು ಎಂಟರ್ಟೈನ್ಮೆಂಟ್ ಯಾಕೆ ಬೇಕು? ಅದೌದು. ಹಾಗೇನೆ ಇವಾಗ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ಬಿಸ್ನೆಸ್ ಬಗ್ಗೆ ಅಲ್ಲೊಂದು ವಿಶ್ವ ನವತಂತ್ರ ಅಂತ ಹೇಳ್ಕೊಟ್ಟು ನಿಮ್ಗೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ನಾವು ಏನೇ ಸ್ಟಾರ್ಟ್ ಮಾಡ್ಬೇಕಿದ್ರೆ ಅದೇ ಫೌಂಡೇಶನ್. ಅದಿಲ್ಲದೆ ಏನ್ ಐಡಿಯಾಸ್ ನಮ್ಮ ಹತ್ರನೂ ಆಲ್ರೆಡಿ ತುಂಬಾ ಇರುತ್ತೆ, ಯೂಟ್ಯೂಬ್ ಅಲ್ಲಿ ಇರುತ್ತೆ, ಎಲ್ಲ ಕಡೆನೂ ಐಡಿಯಾಸ್ ಇರುತ್ತೆ. ಬಟ್ ಅದನ್ನ ಎಕ್ಸಿಸ್ಟೆನ್ಸ್ಗೆ ತರಬೇಕಿದ್ರೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ಯಾರ್ಯಾರು ಮಾಡ್ಬಿಡಕ್ಕಾಗಲ್ಲ. ಸೊ ಇದು ಬೇಕೇ ಬೇಕು, ಮಸ್ಟ್ ಅಂಡ್ ಶುಡ್ ಎಲ್ರಿಗೂ. ಸೊ ಗುರುಗಳು ಅದನ್ನ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಎಷ್ಟು ಹೋಮ್ವರ್ಕ್ ಮಾಡಿದಾರೋ, ಅವ್ರ ನಾಲೆಜ್ ಏನು ಲಿಮಿಟೇ ಇಲ್ಲ. ನಮ್ಗೆ ಅದ್ರ ಬಗ್ಗೆ ನಾವು ಅದನ್ನ ಅನಲೈಸ್ ಮಾಡೋಕ್ಕೆ ತುಂಬಾ ಚಿಕ್ಕವರು. ಹೌದು, ತುಂಬಾ.